ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಒಂದು ವೇಳೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಮತ್ತು ಆಲ್ರೆಡಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಈ ವಿಡಿಯೋಯಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಸೆಬಿ ಒಂದು ಹೊಸ ರೂಲ್ನ ತಂದಿದೆ, ಹೊಸ ಅಲರ್ಟ್ನ ಕೊಟ್ಟಿದೆ ಮ್ಯೂಚುವಲ್ ಫಂಡಿಗೆ. ಯಾವ ಥರ ಅವರು ಮ್ಯೂಚುವಲ್ ಫಂಡ್ನ ಮೇಂಟೈನ್ ಮಾಡಬೇಕು ಅಂತ ಸೆಬಿ ಒಂದು ಅಲರ್ಟ್ ಕೊಟ್ಟಿದೆ. ಅದೇನು ಅಲರ್ಟು ಏನು ಅಂತ ನಾನು ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ. ಅದೇನಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಮ್ಯೂಚುವಲ್ ಫಂಡಲ್ಲಿ ಮೊದಲು ಬರೋದೇ ಪಬ್ಲಿಕ್ಕು. ಅದಾದಮೇಲೆ ಯಾರು ಬರ್ತಾರೆ ಅಂದರೆ AMC ಕಂಪ್ನಿ. AMC ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಈ AMC ಕಂಪ್ನಿಗಳು ಅದಾದಮೇಲೆ ಈ AMC ಕಂಪ್ನಿಗಳು ಏನು ಮಾಡುತ್ತೆ, ಬೇರೆ ಬೇರೆ ಅಸೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಲೈಕ್ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಗೋಲ್ಡಲ್ಲಿ ಆಗಿರ್ಬೋದು, ಅಥವಾ ಇನ್ನೊಂದು ಡೆಪ್ತಲ್ಲಿ ಆಗಿರ್ಬೋದು ಅಂದರೆ ಸಾಲದಲ್ಲಿ, ಮತ್ತು ಇನ್ನೊಂದು ಏನಿದೆ ರಿಯಲ್ ಎಸ್ಟೇಟಲ್ಲಿ ಆಗಿರ್ಬೋದು. ಈ ಥರ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ ಇದೆ, ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ. ಈ ಥರ ನಿಮ್ಮ ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊಂಡು ಆ ದುಡ್ಡನ್ನು ಬೇರೆ ಬೇರೆ ಅಸೆಟ್ ಅಲೋಕೇಶನಲ್ಲಿ ತಮ್ಮ ದುಡ್ಡನ್ನ ನಿಮ್ಮ ಪರವಾಗಿ ಮ್ಯೂಚುವಲ್ ಫಂಡ್ ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇವಾಗ ಸೆಬಿ ಏನು ಹೇಳಿದೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್ಗಳಿಗೆ ಈ ರೂಲ್ನ ತಂದಿದೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ಬೇಸಿಕಲಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಅಂದರೆ ಇದನ್ನು ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ 3 ಥರ ಬರುತ್ತೆ. ಒಂದು ಸ್ಮಾಲ್ ಕ್ಯಾಪ್, ಇನ್ನೊಂದು ಮಿಡ್ ಕ್ಯಾಪ್, ಮತ್ತೊಂದು ಲಾರ್ಜ್ ಕ್ಯಾಪ್ ಅಂತ 3 ಥರ ಬರುತ್ತೆ. ಈ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ನ ನಾವು ಯಾವ ರೀತಿ ಡಿಸೈಡ್ ಮಾಡ್ತೀವಿ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಆ ಕಂಪ್ನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿರುತ್ತೋ ಅದರಿಂದ ನಾವು ಸ್ಮಾಲ್ ಕ್ಯಾಪು, ಇದು ಮಿಡ್ ಕ್ಯಾಪು, ಇದು ಲಾರ್ಜ್ ಕ್ಯಾಪು ಅಂತ ಹೇಳ್ತೀವಿ. ಈಗ ಸ್ಮಾಲ್ ಕ್ಯಾಪು ಅಂದರೆ 5,000 ಕೋಟಿಗಿನ ಒಳಗಡೆ ಇರುವಂಥ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪ್ನಿಗಳನ್ನ ನಾವು ಸ್ಮಾಲ್ ಕ್ಯಾಪ್ ಅಂತೀವಿ. ಅಂದರೆ 5,000 ಕೋಟಿಗಿನ ಕೆಳಗಿರುವಂತಹ ಕಂಪನಿಗಳನ್ನು ನಾವು ಸ್ಮಾಲ್ ಕ್ಯಾಪ್ ಅಂತೀವಿ. ಮಿಡ್ ಕ್ಯಾಪ್ ಅಂದರೆ 5,000 ಕೋಟಿಗಿನ ಮೇಲೆ 20,000 ಕೋಟಿಗಿನ ಒಳಗಡೆ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಸ್ಟಾಕ್ಸ್ಗಳನ್ನ ಅಥವಾ ಕಂಪನಿಗಳನ್ನ ನಾವು ಮಿಡ್ ಕ್ಯಾಪ್ ಅಂತೀವಿ. ಅದೇ 20,000 ಕೋಟಿ ಮೇಲೆ ಎಷ್ಟಾದರೂ ಇರಲಿ ಅದನ್ನು ನಾವು ಲಾರ್ಜ್ ಕ್ಯಾಪ್ ಅಂತೀವಿ. ಈಗ ನಿಫ್ಟಿ 50 ನೋಡಿದ್ರಲ್ಲ, ನಿಫ್ಟಿ 50 ಇರುವಂಥದ್ದು ಎಲ್ಲನೂ ಲಾರ್ಜ್ ಕ್ಯಾಪ್ ಕಂಪ್ನಿಗಳು. ಎಲ್ಲ ಕಂಪ್ನಿಗಳ ಮಾರ್ಕೆಟ್ ಕ್ಯಾಪು 20,000 ಕೋಟಿಗಿನ ಮೇಲೇ ಇದೆ. ಅವೆಲ್ಲನೂ ಲಾರ್ಜ್ ಕ್ಯಾಪ್ ಕಂಪ್ನಿಗಳೇ. ಅಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಇಲ್ಲ, ಮಿಡ್ ಕ್ಯಾಪ್ ಇಲ್ಲ, ಅದು ಲಾರ್ಜ್ ಕ್ಯಾಪ್ ಆಯಿತು. ಈಗ ಸೆಬಿ ಯಾವ ಮ್ಯೂಚುವಲ್ ಫಂಡಿಗೆ ಈ ರೂಲ್ಸ್ನ ತಂದಿದೆ ಅಂದರೆ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳಿದೆಯಲ್ಲ, ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡ್ತಾವಲ್ಲ ಅಂಥ ಮ್ಯೂಚುವಲ್ ಫಂಡ್ಗಳಿಗೆ ಸೆಬಿ ಒಂದು ಅಲರ್ಟ್ ತಂದಿದೆ. ಅದೇನೆಂದರೆ ಅದೇ ಸ್ಟ್ರೆಸ್ ಟೆಸ್ಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಮ್ಯೂಚುವಲ್ ಫಂಡ್ ಇದೆ ಅಂದ್ಕೊಳ್ಳಿ, ಒಂದು XYZ ಮ್ಯೂಚುವಲ್ ಫಂಡ್ ಇದೆ, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದೆ. ಈ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊಂಡು 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದು ಟೋಟಲ್ ಆಗಿ ಅಸೆಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು 100 ಕೋಟಿ ದುಡ್ಡನ್ನು ಇದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಈಗ ಸಪೋಸ್ ಯಾರಾದರೂ ಈಗ ಇದರದ್ದು 50% ಏನಾದರೂ ಸೆಲ್ ಮಾಡಬೇಕಾಗಿ ಬಂತಪ್ಪ ಅಂದರೆ 50% ಜನ ಪ್ರಾಫಿಟ್ ಬುಕ್ ಮಾಡಿದರು ಅಂದ್ಕೊಳ್ಳಿ. ಈಗ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಅವ್ರ ದುಡ್ಡು ಗ್ರೋತ್ ಆಗಿದೆ, ಬೆಳವಣಿಗೆ ಆಗಿದೆ, ಅವರು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರು ಅಂದರೆ ಈಗ 50%ನ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಎಷ್ಟು ದಿನ ಹಿಡಿಯುತ್ತೆ ಆ ಸೆಲ್ ಮಾಡೋದಕ್ಕೆ? ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಂಪಲ್ ರೀತಿ ಕೊಡ್ತೀನಿ ನೋಡಿ. ನೀವು ಒಂದು ಶೇರ್ನ ಪರ್ಚೇಸ್ ಮಾಡಿದ್ದೀರಾ, ಅದು ಶೇರ್ ಪ್ರೈಸು ನೀವು ಪರ್ಚೇಸ್ ಮಾಡಿದಾಗ 10 ರೂಪಾಯಿ ಇತ್ತು. ಇವಾಗ ಏನಾಗಿದೆ, ಅದು ಶೇರ್ ಪ್ರೈಸು ಮೇಲ್ಗಡೆ ಹೋಗಿ ಅದು 100 ರೂಪಾಯಿ ಆಗಿದೆ. ಈಗ 100 ರೂಪಾಯಿ ಆಗಿದೆ, ನೀವು ಅವಾಗ ಪ್ರಾಫಿಟ್ ಬುಕ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರಾ. ಅಂದರೆ ನಿಮಗೆ ಪ್ರಾಫಿಟ್ ಆಗಿದೆ, ನೀವು ಅದನ್ನು ಸೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಆವಾಗ ಸೆಲ್ ಮಾಡುವಾಗ ನಿಮ್ಮ ಹತ್ರ 100 ರೂಪಾಯಿ ಕೊಟ್ಟು ತೊಗೊಳ್ಳೋನು ಇನ್ನೊಬ್ಬ ಇರಬೇಕಲ್ಲ. ಈಗ ಮೊದಲು 10 ರೂಪಾಯಿ ಇದ್ದಾಗ ನೀವು ಪರ್ಚೇಸ್ ಮಾಡಿದ್ರಿ, ನೀವು ಬೈ ಮಾಡಿದ್ರಿ. ಇವಾಗ 100 ರೂಪಾಯಿ ಇದ್ದಾಗ ನೀವು ಸೆಲ್ ಮಾಡೋಕೆ ಕೊಟ್ಟಿದ್ದೀರಾ. ಆ 100 ರೂಪಾಯಿ ಕೊಟ್ಟು ಇನ್ನೊಬ್ಬ ಬೈ ಮಾಡ್ತಿದ್ರೆ ತಾನೇ ನೀವು ಸೆಲ್ ಮಾಡೋಕ್ಕಾಗೋದು. ಯಾರಾದರೂ ಒಬ್ಬ 100 ರೂಪಾಯಿ ಕೊಟ್ಟು ತೊಗೊಳ್ತಿದ್ದೇನೆ ಅಂತ ಅಂದರೆ ಅವ್ನು 100 ರೂಪಾಯಿ ಕೊಡೋಕ್ಕೆ ರೆಡಿ ಇದ್ದಾನೆ ಅಂದಾಗ ನೀವು ಸೆಲ್ ಮಾಡ್ತೀರಾ. ಅಕಸ್ಮಾತ್ ಅವ್ನು ಕೊಡೋದಕ್ಕೆ ರೆಡಿ ಇಲ್ಲ ಅಂದರೆ ನೀವು ಹೇಗೆ ಸೆಲ್ ಮಾಡ್ತೀರಾ? ಇದನ್ನು ನಾವು ಲಿಕ್ವಿಡಿಟಿ ಇಶ್ಯೂ ಅಂತ ಕರಿತೀವಿ. ಅಂದರೆ ಲಿಕ್ವಿಡಿಟಿ ಇರೋದಿಲ್ಲ. ಈ ಲಿಕ್ವಿಡಿಟಿ ಇಶ್ಯೂ ಯಾವ ಮ್ಯೂಚುವಲ್ ಫಂಡಲ್ಲಿ ಕಡಿಮೆ ಇದೆ, ಯಾವ ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ಇದೆ ಅಂತ ಹೇಳೋದಕ್ಕೇ ಸೆಬಿ ಏನು ಹೇಳಿದೆ, ಸ್ಟ್ರೆಸ್ ಟೆಸ್ಟ್ನ ತಂದಿದೆ. ಈ ಸ್ಟ್ರೆಸ್ ಟೆಸ್ಟಲ್ಲಿ ಸೆಬಿಗೆ ಏನು ಗೊತ್ತಾಗಬೇಕು ಅಂದರೆ ನೀವೇನಾದರೂ ಸೆಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಮ್ಯೂಚುವಲ್ ಫಂಡ್ ಕಂಪ್ನಿ ಹತ್ರ 100 ಕೋಟಿ ಅಸೆಟ್ ಅಲೋಕೇಶನ್ ಮಾಡ್ತಾ ಇದೆ, 100 ಕೋಟಿ ಇದೆ ಅಂದ್ಕೊಳ್ಳಿ. ಆ 100 ಕೋಟಿಯಲ್ಲಿ 100 ಕೋಟಿನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಈ 100 ಕೋಟಿಯಲ್ಲಿ 50%ನ ಅದು ಸೆಲ್ ಮಾಡಬೇಕು ಅಂದ್ಕೊಂಡ್ರೆ ಎಷ್ಟು ದಿನಕ್ಕೆ ಸೆಲ್ ಮಾಡುತ್ತೆ? ಈಗ ಇವತ್ತೇನಾದರೂ 50% ಸೆಲ್ ಮಾಡಿದೆ ಅಂದರೆ ಆ ದುಡ್ಡು ವಾಪಸ್ಸು ಯಾವಾಗ ಇನ್ವೆಸ್ಟರ್ಸ್ಗೆ ಬರೋದು ಅಂತ ತಿಳ್ಕೊಳ್ಳೋದಕ್ಕೇ ಸ್ಟ್ರೆಸ್ ಟೆಸ್ಟ್ನ ತಂದಿದೆ. ಈಗ 100 ಕೋಟಿಗೆ 50% ಅಂದರೆ 50 ಕೋಟಿ. ಈ 50 ಕೋಟಿ ಸೆಲ್ ಮಾಡಿದ್ರೆ ಎಷ್ಟು ದಿವಸಕ್ಕೆ ಬರುತ್ತೆ ಇನ್ವೆಸ್ಟರ್ಸ್ಗೆ ವಾಪಸ್ಸು? 1 ವಾರಕ್ಕೆ ಬರುತ್ತಾ, ಅಥವಾ 1 ತಿಂಗಳಿಗೆ ಬರುತ್ತಾ, 2 ತಿಂಗಳಿಗೆ ಬರುತ್ತಾ? ಇದನ್ನೇ ಸ್ಟ್ರೆಸ್ ಟೆಸ್ಟ್ ಅಂತ ಕರಿತೀವಿ. ಇದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಈಗ 50% ಅಂದರೆ 50 ಕೋಟಿನ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, 50 ಕೋಟಿನ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಷ್ಟು ದಿನ ಹಿಡಿಯುತ್ತೆ? ಅದೇ 25% ಸೆಲ್ ಮಾಡಬೇಕು ಅಂತ ಅಂದ್ಕೊಳ್ಳಿ. 100 ಕೋಟಿಗೆ 25% ಅಂದರೆ 25 ಕೋಟಿ. 25 ಕೋಟಿನ ಸೆಲ್ ಮಾಡಬೇಕು ಅಂದರೆ ಎಷ್ಟು ದಿನ ಹಿಡಿಯುತ್ತೆ? ಇದನ್ನು ನಾವು ಸ್ಟ್ರೆಸ್ ಟೆಸ್ಟ್ ಅಂತೀವಿ. ಇದನ್ನೇ ಸೆಬಿ ಹೇಳಿರೋದು. ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪಲ್ಲಿ ಲಿಕ್ವಿಡಿಟಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಕಂಪೇರಿಂಗ್ ಟು ಲಾರ್ಜ್ ಕ್ಯಾಪಲ್ಲಿ ಅಷ್ಟೊಂದು ಇರೋದಿಲ್ಲ. ಅದಕ್ಕೋಸ್ಕರ ಸೆಬಿ ಏನು ಹೇಳಿದೆ, ಓನ್ಲಿ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪಿಗೆ ಮಾತ್ರ ಈ ಸ್ಟ್ರೆಸ್ ಟೆಸ್ಟ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಲಾರ್ಜ್ ಕ್ಯಾಪಿಗೆ ಹೇಳಿಲ್ಲ. ಯಾಕಂದರೆ ಲಾರ್ಜ್ ಕ್ಯಾಪಲ್ಲಿ ಅಷ್ಟೊಂದು ಲಿಕ್ವಿಡಿಟಿ ಪ್ರಾಬ್ಲಮ್ ಬರೋದಿಲ್ಲ. ಲಿಕ್ವಿಡಿಟಿ ಪ್ರಾಬ್ಲಮ್ ಮೇನಾಗಿ ಬರೋದೇ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪಲ್ಲಿ. ಅದಕ್ಕೋಸ್ಕರ ಸೆಬಿ ಏನು ಹೇಳಿದೆ,
ಈ ಸ್ಟ್ರೆಸ್ ಟೆಸ್ಟ್ನ ಮಾಡಿ ಅಂತ ಕೆಲವೊಂದು ಮ್ಯೂಚುವಲ್ ಫಂಡ್ಗಳು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಆಲ್ರೆಡಿ ತಮ್ಮ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾವೆ, ಇನ್ನು ಕೆಲವೊಂದು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಕೆಲವೊಂದು ಹೇಳ್ತೀನಿ. ಕೆನರಾ ರೊಬೆಕೋ ಸ್ಮಾಲ್ ಕ್ಯಾಪ್ ಫಂಡ್ ಇದರ ಹತ್ರ ಟೋಟಲ್ 9,500 ಕೋಟಿ ಅಸೆಟ್ ಮ್ಯಾನೇಜ್ಮೆಂಟ್ ಹೊಂದಿದೆ. ಅಂದರೆ ಅಷ್ಟು ಅಮೌಂಟ್ನ ಇದು ಮ್ಯಾನೇಜ್ ಮಾಡ್ತಾ ಇದೆ. ಇದ್ರದ್ದು 50% ಇಲ್ಲಿ ಟೆಸ್ಟ್ ಅಂತ ಇದು ತನ್ನಲ್ಲಿರುವಂಥ ಅಮೌಂಟ್ನ 9,500 ಕೋಟಿಯಲ್ಲಿ 50%ನ ಸೆಲ್ ಮಾಡಬೇಕು ಅಂದರೆ ಅದು ಇನ್ವೆಸ್ಟರ್ಸ್ಗೆ ವಾಪಸ್ ಯಾವಾಗ ಬರುತ್ತೆ ಅಂದರೆ 13.5 ಅಂದರೆ ಆಲ್ಮೋಸ್ಟ್ 13.5 ಅಂದರೆ 14 ದಿನಕ್ಕೆ. ಅದೇ 25% ಏನಾದರೂ ಸೆಲ್ ಮಾಡಿದ್ರೆ ಆ ದುಡ್ಡು ನಿಮಗೆ ವಾಪಸ್ ಬರೋಕ್ಕೆ 6.75 ಅಂದರೆ ಆಲ್ಮೋಸ್ಟ್ 7 ದಿನ ತೊಗೊಳುತ್ತೆ ಅಂತ ಹೇಳಿದೆ ಈ ಕೆನರಾ ರೊಬೆಕೋ ಫಂಡ್. ನೆಕ್ಸ್ಟು ಫ್ರಾಂಕ್ಲಿನ್ ಇಂಡಿಯಾ ಸ್ಮಾಲರ್ ಕಂಪ್ನೀಸ್ ಫಂಡ್ ಇದು 50%ನ ಸೆಲ್ ಮಾಡಬೇಕು ಅಂದರೆ 12 ದಿನ ಬೇಕು. ಅದೇ 25% ಅಮೌಂಟ್ನ ಸೆಲ್ ಮಾಡಬೇಕು ಅಂದರೆ 6 ದಿನ ಬೇಕು ಅಂತ ಹೇಳಿದೆ. ಅದೇ ರೀತಿ HSBC ಸ್ಮಾಲ್ ಕ್ಯಾಪ್ ಫಂಡ್ ಇದು 50%ನ ಸೆಲ್ ಮಾಡಬೇಕು ಅಂದರೆ 14 ಅಂದರೆ ಆಲ್ಮೋಸ್ಟ್ ಒಂದು 14.5 ದಿನ ಬೇಕು. ಅದೇ 25%ನ ಸೆಲ್ ಮಾಡಬೇಕು ಅಂದರೆ 7.25 ಡೇಸ್ ಬೇಕಂತ ಹೇಳಿದೆ. ಅದೇ ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡು 50% ಸೆಲ್ ಮಾಡಬೇಕು ಅಂದರೆ 33 ದಿನ ಬೇಕು ಅಂತ ಹೇಳಿದೆ. 25% ಸೆಲ್ ಮಾಡಬೇಕು ಅಂದರೆ 17 ದಿನ ಬೇಕು ಅಂತ ಹೇಳಿದೆ. ಅದೇ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡು 50% ಸೆಲ್ ಮಾಡಬೇಕು ಅಂದರೆ 22 ಡೇಸ್ ಬೇಕಂತ ಹೇಳಿದೆ. ಅದೇ 25% ಸೆಲ್ ಮಾಡಬೇಕು ಅಂದರೆ 11 ದಿನ ಬೇಕು ಅಂತ ಕೇಳಿದೆ. ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡು 50% ಸೆಲ್ ಮಾಡಬೇಕು ಅಂದರೆ 28 ದಿನ ಬೇಕು ಅಂತ ಹೇಳಿದೆ. 25% ಸೆಲ್ ಮಾಡಬೇಕು ಅಂದರೆ 14 ದಿನ ಬೇಕಂತ ಕೇಳಿದೆ. SBI ಸ್ಮಾಲ್ ಕ್ಯಾಪ್ ಫಂಡು 50% ಸೆಲ್ ಮಾಡಬೇಕಂದ್ರೆ 60 ದಿನ ಬೇಕು ಅಂತ ಕೇಳಿದೆ. ಮತ್ತು 25%ನ ಸೆಲ್ ಮಾಡಬೇಕು ಅಂದರೆ 30 ದಿನ ಬೇಕು ಅಂತ ಕೇಳಿದೆ. HDFC ಸ್ಮಾಲ್ ಕ್ಯಾಪ್ ಫಂಡು 50% ಸೆಲ್ ಮಾಡಬೇಕು ಅಂದರೆ 42 ದಿನ ಬೇಕು. 25% ಸೆಲ್ ಮಾಡಬೇಕು ಅಂದರೆ 21 ದಿನ ಬೇಕು ಅಂತ ಕೇಳಿದೆ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡು 50% ಸೆಲ್ ಮಾಡಬೇಕು ಅಂದರೆ 27 ದಿನ ಬೇಕು ಅಂತ ಕೇಳಿದೆ. 25% ಸೆಲ್ ಮಾಡಬೇಕು ಅಂದರೆ 13 ದಿನ ಬೇಕು ಅಂತ ಕೇಳಿದೆ. ಈ ಥರ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಮತ್ತು ಮಿಡ್ ಕ್ಯಾಪ್ ಕಂಪ್ನಿಗಳು ಸ್ಟ್ರೆಸ್ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಸೆಬಿಗೆ. ಈ ಸೆಬಿ ಯಾಕೆ ಈ ರೂಲ್ಸ್ನ ತಂದಿದೆ ಅಂದರೆ ಈಗ ಆಲ್ರೆಡಿ ಎಲೆಕ್ಷನ್ ಬಂದಿದೆ, ಮಾರ್ಕೆಟ್ ಕೂಡ ಪೀಕಲ್ಲಿದೆ. ಈಗ ನೋಡಿ ಸ್ಟಾಕ್ ಮಾರ್ಕೆಟು ಹೈಯಲ್ಲಿದೆ, ರಿಯಲ್ ಎಸ್ಟೇಟು ಹೈಯಲ್ಲಿದೆ, ಗೋಲ್ಡು ಹೈಯಲ್ಲಿದೆ. ಇವನ್ ಗೋಲ್ಡು ಸ್ಟಾಕ್ ಮಾರ್ಕೆಟ್ ಏನಾದರೂ ಹೈ ಇದ್ದಾಗ ಗೋಲ್ಡು ಕೆಳಗಡೆ ಇರುತ್ತೆ. ಅದು ಯಾವಾಗಲೂ ಆ ಅಸೆಟ್ ಕ್ಲಾಸಲ್ಲಿ ಅದು ಯಾವಾಗಲೂ ಉಲ್ಟಾ ಇರುತ್ತೆ. ಆದರೆ ಇವಾಗ ಗೋಲ್ಡು ಹೈ ಆಗಿದೆ. ಈಗ ಸ್ಟಾಕ್ ಮಾರ್ಕೆಟ್ ಹೈನಲ್ಲಿ ಇದ್ದರೂ ಕೂಡ ಗೋಲ್ಡ್ ಕೂಡ ಹೈ ಆಗಿದೆ. ಯಾಕಂದರೆ ಈಗ ಎಲೆಕ್ಷನ್ ನಡೀತಾ ಇದೆ. ಈ ಎಲೆಕ್ಷನ್ ನಡೆಯೋದ್ರಿಂದ ಎಲ್ಲನೂ ಅಸೆಟ್ ಕ್ಲಾಸಸ್ ಎಲ್ಲನೂ ಮೇಲ್ಗಡೆ ಹೋಗಿದೆ. ಈಗ ಈ ಎಲೆಕ್ಷನ್ ಮುಗಿದ ಮೇಲೆ ಸ್ಟಾಕ್ ಮಾರ್ಕೆಟು ಕೆಳಗಡೆ ಬರುತ್ತೆ ಅಂತ ಕೆಲವೊಂದು ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಥರ ಕೆಳಗಡೆ ಬಂದಾಗ ಒಮ್ಮಕ್ಕಳು ಎಲ್ಲರೂ ಸೆಲ್ ಮಾಡಿದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ಗಳು ತಡ್ಕೊಳುತ್ತಾ ಅನ್ನೋದಕ್ಕೋಸ್ಕರ ಸೆಬಿ ಸ್ಟ್ರೆಸ್ ಟೆಸ್ಟ್ನ ಮಾಡ್ತಾ ಇದೆ. ಅಂದರೆ ಒಮ್ಮಗಲೇ ಸೆಲ್ ಮಾಡಿದ್ರೆ ನಿಮಗೆ ಎಷ್ಟು ದಿನ ಬೇಕಾಗುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಅನ್ನೋದಕ್ಕೆ ಈ ಸೆಬಿ ಈ ಟೆಸ್ಟ್ನ ನಡೆಸ್ತಾ ಇದೆ, ಈ ರಿಪೋರ್ಟ್ ನಡೆಸ್ತಾ ಇದೆ. ಇದು ಇನ್ವೆಸ್ಟರ್ಸ್ಗೂ ಒಂದು ಒಳ್ಳೆಯದು. ಮತ್ತು ಮ್ಯೂಚುವಲ್ ಫಂಡು ಕೂಡ ಇದನ್ನು ಅವರು ಎವ್ರಿ ಮಂತು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಮತ್ತು ಅವ್ರಿಗೂ ಒಂದು ಬೇಕಾಬಿಟ್ಟು ಹೆಂಗೆ ಬೇಕೋ ಹಂಗೇನೆ ಬಿಹೇವ್ ಮಾಡೋಕ್ಕೋಗಲ್ಲ. ಅದು ಮ್ಯೂಚುವಲ್ ಫಂಡ್ ಅವರು ತುಂಬ ಹುಷಾರಾಗಿ ಇದನ್ನ ಡೀಲ್ ಮಾಡಲಿ ಅನ್ನೋದು ಕಾರಣಕ್ಕೋಸ್ಕರ ಸೆಬಿ ಇನ್ವೆಸ್ಟರ್ಸ್ಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೂಲ್ಸ್ನ ತೆಗೆದಿದೆ. ಈಗ ನಾವು ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಏನು ಮಾಡಬೇಕು ಬ್ರೋ? ಏನು ಮಾಡಬೇಕು? ಪ್ರಾಫಿಟ್ ಬುಕ್ ಮಾಡಬೇಕಾ ಅಂತ ಅಂದರೆ ಹಾಗಲ್ಲ. ಈಗ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಏನು ಮಾಡಬೇಕು? ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಹೋಗೋದೇ ತಪ್ಪ ಅಂತ ಅಂದರೆ ಅದು ಹಾಗಲ್ಲ. ನಿಮ್ಮ ಗೋಲು ಯಾವ ರೀತಿ ಇದೆ? ಈಗ ನಿಮ್ದು ಏನಾದರೂ ಗೋಲು ಲಾಂಗ್ ಟರ್ಮಲ್ಲಿ ಇದೆ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹಾಗೆ ಇಲ್ಲ. ಆಲ್ರೆಡಿ ಈಗ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಹೇಳ್ತೀನಿ ಕೇಳಿ, ನಿಮ್ಮ ಗೋಲ್ ಏನಾದರೂ ಲಾಂಗ್ ಟರ್ಮ್ ಇದೆ, ಇನ್ನು 5 ವರ್ಷ 10 ವರ್ಷ 15 ವರ್ಷ ಈ ಥರ ಲಾಂಗ್ ಟರ್ಮಲ್ಲಿ ಇದೆ ಅಂದರೆ ನೀವೇನು ಮಾಡೋದಕ್ಕೆ ಹೋಗಬೇಡಿ. ನೀವು ಮ್ಯೂಚುವಲ್ ಫಂಡಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಗೋಲು ಇದು ತುಂಬ ದೂರ ಇದೆ, ಇನ್ನು 5 ವರ್ಷ ಇದೆ 10 ವರ್ಷ ಇದೆ ಅಂತ ಅಂದ ತಕ್ಷಣ ನೀವೇನಾದರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ನ ಹಾಗೆ ಮಾಡ್ತಾನೆ ಇರಿ. ಇದು ಯಾವುದೇ ರೆಕಮೆಂಡೇಷನ್ ಅಲ್ಲ, ನಾನು ಹೇಳ್ತಾ ಇರೋದು ಪರ್ಸ್ನಲಿ ನಂದು ಕೂಡ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆ. ಆದರೆ ನಾನೀಗ ಪ್ರಾಫಿಟ್ ಬುಕ್ ಮಾಡಲ್ಲ, ಯಾಕಂದರೆ ನನ್ನ ಗೋಲು ಕೂಡ ಲಾಂಗ್ ಟರ್ಮಲ್ಲಿದೆ. ಅದಕ್ಕೋಸ್ಕರ ನಾನು ಹಾಗೆ ಬಿಡ್ತಾ ಇದ್ದೀನಿ. ನಿಮ್ಮ ಗೋಲು ಯಾವ ರೀತಿ ಇದೆ ಅಂತ ನೀವು ನೋಡ್ಕೊಳ್ಳಿ. ನಿಮ್ಮದೇನಾದರೂ 5 ವರ್ಷ 10 ವರ್ಷ ಈ ಥರ ಟೈಮ್ಲೈನ್ ಇದೆ, ಈ ಥರ ಲಾಂಗ್ ಟರ್ಮ್ ನಿಮ್ಮದು ಥಿಂಕಿಂಗ್ ಇದೆ ಅಂತ ಅಂದರೆ ನೀವು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪಲ್ಲಿ ಬರ್ಬೋದು. ಹೊಸದಾಗಿ ಎಂಟ್ರಿ ಕೊಡ್ಬೋದು. ಆದರೆ ಈ ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಲಾರ್ಜ್ ಕ್ಯಾಪಲ್ಲಿ. ಈಗ ಲಾರ್ಜ್ ಕ್ಯಾಪಲ್ಲಿ ಅಷ್ಟೊಂದು ನಿಮ್ಗೆ ರಿಸ್ಕ್ ಇರಲ್ಲ, ಯಾಕಂದರೆ ಲಾರ್ಜ್ ಕ್ಯಾಪಲ್ಲಿ ಅಷ್ಟೊಂದು ವಾಲೆಟೈಲ್ ಆಗಲ್ಲ ಮತ್ತು ಲಿಕ್ವಿಡಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೀವು ರಿಸ್ಕ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿರುವಂಥ ರಿಸ್ಕು ಲಾಂಗ್ ಟರ್ಮಲ್ಲಿ ನೀವು ಕಳೆದ 40 ವರ್ಷದ ಹಿಸ್ಟ್ರಿ ತೆಗೆದು ನೋಡಿದ್ರು ಲಾಂಗ್ ಟರ್ಮಲ್ಲಿ ಸ್ಮಾಲ್ ಕ್ಯಾಪ್ಗಳು ಆಲ್ವೇಸ್ ಬೀಟ್ ಮಾಡಿದ್ದಾವೆ. ಆಲ್ವೇಸ್ ಯಾವಾಗಲೂ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಇವು ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ ಕೊಡುತ್ತೆ, ಆದರೆ ರಿಸ್ಕು ಕೂಡ ಅಷ್ಟೇ ಇರುತ್ತೆ. ಇವನ್ ಶಾರ್ಟ್ ಟರ್ಮಲ್ಲಿ ಈಗ ನೋಡಿ ಎಲೆಕ್ಷನ್ ಬರ್ತಾ ಇದೆ ಅಂತ ಈಗ ವಾಲೆಟೈಲ್ ಆಗ್ತಾ ಇದೆ. ಅದೇ ರೀತಿ ಮುಂದೆ ಏನಾದರೂ ಕ್ರೈಸಿಸ್ ಆಯಿತು ಅಂದರೆ ವಾಲೆಟೈಲ್ ಆಗುತ್ತೆ. ಈ ಥರ ಶಾರ್ಟ್ ಟರ್ಮ್ ಏನಾದರೂ ಗೋಲ್ ಇದೆ ಅಂತ ಅಂದಾಗ ನೀವು ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪಲ್ಲಿ ಬರೋದಕ್ಕೆ ಹೋಗಬೇಡಿ. ನಿಮ್ಮದೇನಾದರೂ ವಿಷನ್ ಲಾಂಗ್ ಟರ್ಮ್ ಇದೆ ಅಂದರೆ ಮಾತ್ರ ಇದರಲ್ಲಿ ನೀವು ಬರ್ಬೋದು. ಅದಕ್ಕೋಸ್ಕರ ನಿಮ್ಮದೇನಾದರೂ ಲಾಂಗ್ ಟರ್ಮಲ್ಲಿದೆ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ನೀವೇನಾದರೂ ಹೊಸದಾಗಿ ಕಲ್ತಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ, ಮತ್ತು ಹೊಸದಾಗಿ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡು, ಫೈನಾನ್ಷಿಯಲ್ ರಿಲೇಟೆಡು, ಎಜುಕೇಷನ್ ರಿಲೇಟೆಡ್ ನಿಮ್ಗೆ ವೀಡಿಯೋಸ್ಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.